ಎಷ್ಟು ಜನ ಶಬರಿಮಲೆಗೆ ಹೋಗಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ಹೋಗಿರೋರ್ಗಂತೂ ಖಂಡಿತವಾಗ್ಲೂ ಒಂದು ಗೊತ್ತು, ಆ ಬೆಟ್ಟ ಹತ್ತುವಾಗ ಎಷ್ಟು ಕಠಿಣವಾಗಿರುತ್ತೆ ಅಂತ. ಅದರಲ್ಲೂ ಮಾಲೆ ಧರಿಸದೆ ದೀಕ್ಷೆ ಮಾಡದೆ ಎಷ್ಟೋ ಜನ ವ್ಯಕ್ತಿಗಳು ಕಷ್ಟಪಟ್ಟು ಆ ಬೆಟ್ಟವನ್ನು ಹತ್ತುತ್ತಾ ಇರೋದು ನಾವೆಲ್ಲರೂ ಸಹ ನೋಡೇ ಇರ್ತೀವಿ. ಬೇರೆ ದೇವಾಲಯ ಕ್ಷೇತ್ರಗಳಿಗೂ ಮತ್ತು ಶಬರಿಮಲೆ ಕ್ಷೇತ್ರಕ್ಕೂ ಇರುವ ವ್ಯತ್ಯಾಸ, ಭಕ್ತರು ಕಷ್ಟಪಟ್ಟೆ ಬಂದು ಆ ಸ್ವಾಮಿಯನ್ನು ದರ್ಶನ ಮಾಡಬೇಕು. ಯಾಕೆ ಸ್ವಾಮಿಗಳೇ, ದೀಕ್ಷೆ ಮಾಡಬೇಕಾದ್ರೂ ಅಷ್ಟೊಂದು ಕಠಿಣವಾಗಿ ದೀಕ್ಷೆಯನ್ನು ಮಾಡ್ತಾರೆ, ಇಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಬೇಕಾದ್ರೂ ಕೂಡ ಇಷ್ಟೆಲ್ಲ ಕಷ್ಟಪಟ್ಟು ದರ್ಶನ ಮಾಡಬೇಕಾ ಅಂದರೆ ಇದರ ಹಿಂದೆ ಒಂದು ರಹಸ್ಯ ಇದೆ. ನಾವು ಅಯ್ಯಪ್ಪ ಸ್ವಾಮಿಯ ದೀಕ್ಷೆ ಮಾಡಿ ಶಬರಿಮಲೆಗೆ ಹೋಗಿ ಬಂದ ತಕ್ಷಣವೇ ಎಷ್ಟೋ ಕೋಟ್ಯಾಂತರ ಜನ ತನ್ನ ಕಷ್ಟಗಳನ್ನು ತೀರಿಸಿಕೊಂಡಿರುವಂತಹ ಪುರಾವೆ ಇದೆ ಅಲ್ವಾ. ಮೂಕರಿಗೆ ಮಾತು ಬಂದಂತಹ ಸಂದರ್ಭಗಳು ಎಷ್ಟೋ ಇದ್ದಾವೆ, ವಿತ್ ಪ್ರೂಫ್ ಕೂಡ ಇದೆ. ಅದಕ್ಕೆಲ್ಲ ಮೂಕಂ ಕರೋತಿ ವಾಚಾನಂ ಅಂತ ಓದ್ತೀವ, ಅದು ಅಯ್ಯಪ್ಪ ಸ್ವಾಮಿಯ ಬಳಿ ಎಷ್ಟೋ ಸಲ ಆಗೋಗಿದೆ. ಅದಕ್ಕೆ ಮಾಲೆ ಹಾಕಿ ದೀಕ್ಷೆ ಮಾಡಿದ್ರೆ ಒಂದು ವರ್ಷದಲ್ಲಿ ಅನುಭವಿಸುವಂತಹ ಕೆಲವು ಕರ್ಮಗಳನ್ನು ನಾವು ದೀಕ್ಷಾ ಮುಖಾಂತರ ಕಳೆದುಕೊಳ್ಳಬಹುದು. ಇದು ಸತ್ಯ. ಅಯ್ಯಪ್ಪ ಸ್ವಾಮಿ ದೀಕ್ಷೆಗೂ ಮತ್ತು ನಮ್ಮ ಕರ್ಮಗಳು ಕರಗುವುದಕ್ಕೂ ಸಂಬಂಧ ಏನ್ರಿ ಸ್ವಾಮಿಗಳೇ ಅಂದರೆ, ಕರ್ಮಗಳು ತುಂಬಿ ಹರಿತಾ ಇದೆ ಅಂತ ಅಂದ್ಕೊಳ್ಳಿ. ಆ ಜೀವನದಲ್ಲಿ ಅಷ್ಟ ಕಷ್ಟಗಳು ಅಂತ ಬರ್ತವೆ, ಅವನ್ನ ನಾವೆಲ್ಲರೂ ಕೂಡ ಅನುಭವಿಸ್ತೀವಿ, ಆಲ್ರೆಡಿ ಕೂಡ ಅನುಭವಿಸಿರ್ತೀವಿ. ಆ ಕರ್ಮ ಕರಗಿದ್ರೆ ಆ ಕಷ್ಟಗಳಿಂದ ಹೊರಗಡೆ ಬರ್ತೀವಿ ನಾವೆಲ್ಲರೂ ಕೂಡ. ಅದರಲ್ಲಿ ಮೊದಲನೆಯ ಕಷ್ಟ ಯಾಚನ ಪರಾನ್ನ ಪ್ರತೀಕ್ಷಣ ಅಂತಂದರೆ ತಿನ್ನುವುದಕ್ಕೆ ತಿಂಡಿ ಇಲ್ಲದೆ ಯಾರಾದರೂ ಆಹಾರ ಕೊಡ್ತಾರಾ ಅಂತ ಯಾಚನೆ ಮಾಡೋದು, ಅವ್ರು ಕೊಟ್ಟಿದ್ದಂತಹ ಆಹಾರವನ್ನು ತಿನ್ನೋದು. ಇಂಥ ಕಷ್ಟಗಳಲ್ಲಿ ನಾವೇ ಇದ್ದರೆ ಎಷ್ಟು ದುಃಖ ಆಗುತ್ತೆ ಅಲ್ವಾ. ಅದೆಲ್ಲ ಕೂಡ ಒಂದು ಕರ್ಮ. ಅದೇ ಹಾಗಲ್ಲದೆ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ನಾವು ಧರಿಸಿದ್ದಾಗ ಪ್ರತಿದಿನ ಯಾರೋ ಒಬ್ಬರು ಸ್ವಾಮಿಗಳು ನಮ್ಮನ್ನು ಭೋಜನಕ್ಕೆ ಕರೀತಾರೆ. ನಾವು ಕೂಡ ಹೋಗಿ ಆನಂದವಾಗಿ ಸ್ವಾಮಿಯನ್ನು ನೆನೆದು ದರ್ಶನ ಮಾಡಿ ಅಥವಾ ಭಜನೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಬರ್ತೀವಿ ಅಲ್ವಾ. ಅದು ಕೂಡ ಪರಾನ್ನ ಪ್ರತಿಕ್ಷಣವೇ. ಅಂದರೆ ಆಹಾ, ಅಯ್ಯಪ್ಪ ಸ್ವಾಮಿಯ ಪ್ರಸಾದ ಸಿಕ್ಕಿದೆ ಅಂತ ಹೇಳಿ ಖುಷಿಯಿಂದ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಅಂದರೆ ಒಂದು ಕರ್ಮವನ್ನು ನಾವು ಆನಂದವಾಗಿ ಅನುಭವಿಸುವುದಕ್ಕೆ ಅಯ್ಯಪ್ಪ ಸ್ವಾಮಿಯ ದೀಕ್ಷೆ ಈ ರೀತಿ ಸಹಾಯ ಮಾಡುತ್ತೆ. ಅಷ್ಟ ಕಷ್ಟಗಳಲ್ಲಿ ಎರಡನೆಯದು ದಾರಿದ್ರ್ಯ. ಅಂದರೆ ಕಟ್ಟಿಕೊಳ್ಳೋಕ್ಕೆ ಬಟ್ಟೆ ಇಲ್ಲದೆ, ಇರುವುದಕ್ಕೆ ಮನೆ ಇಲ್ಲದೆ, ಹಾಕಿಕೊಳ್ಳೋದಕ್ಕೆ ಚಪ್ಪಲಿ ಇಲ್ಲದೆ, ಮಲಗುವುದಕ್ಕೆ ಮಂಚ ಕೂಡ ಇಲ್ಲದೆ ನೆಲದ ಮೇಲೆ ಮಲಗ್ತಾ ಇರ್ತಾರೆ. ಇದನ್ನು ಕಟಿಕ ದಾರಿದ್ರ್ಯ ಅಂತ ಕರಿತೀವಿ ಅಲ್ವಾ. ಜೀವನದಲ್ಲಿ ಯಾರಿಗೆ ಸಹ ಇಂತಹ ಕಷ್ಟಗಳು ಬರಬಾರ್ದು ಅಂತ ನಾವೇ ಬೇಡ್ಕೊಳ್ತೀವಿ ಅಲ್ವಾ. ಅಕಸ್ಮಾತ್ ಯಾರಿಗಾದ್ರೂ ಬಂದರೆ ಎಷ್ಟು ದುಃಖ ಪಡ್ತಾರೆ, ಅಥವಾ ನಾವು ಕೂಡ ಎಷ್ಟು ದುಃಖ ಪಡ್ತೀವಿ. ಆದರೆ ಮಾಲೆ ಹಾಕಿ ದೀಕ್ಷೆ ಮಾಡುವಾಗ ಆ ಅಯ್ಯಪ್ಪ ಸ್ವಾಮಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ಬೆಳಗ್ಗೆನೇ ಎದ್ದು ಆ ಚಳಿಲಿ ಕೊರಿಯುವ ತಣ್ಣೀರು ಸ್ನಾನ ಮಾಡಿ ಚಪ್ಪಲಿ ಇಲ್ಲದೆ ನಡೆದು ನೆಲದ ಮೇಲೆ ಮಲಗಿ ಆ ಭಗವಂತನ ಸೇವೆಯನ್ನು ಮಾಡ್ತಾ ಆನಂದವಾಗಿ ಈ ಕರ್ಮವನ್ನು ಕಳೆದುಕೊಳ್ತೀವಿ ನಾವು. ಈಗ ಮಾಲೆ ಹಾಕಿರೋರನ್ನ ನೋಡಿ, ಎರಡೇ ಜೊತೆ ಬಟ್ಟೆ ಅವರೇ ಅವ್ರ ಕೈಯಾರೆ ಒಗೆದು ಒಣಗಾಕಿ ಮತ್ತೆ ಅದನ್ನೇ ಬಳಸ್ತಾ ಇರ್ತಾರೆ. ಒಂದೇ ಕಲರೇ ಇರುತ್ತೆ, ಡಿಸೈನ್ ಹಾಕೊಳ್ಳುವಂಥದ್ದು ಇವೆಲ್ಲ ಏನೂ ಇರೋದಿಲ್ಲ. ಆಮೇಲೆ ಅವ್ರ ಕೂದಲು, ಅವ್ರ ಗಡ್ಡ ಎಲ್ಲ ನೋಡಬೇಕು. ಅವರ ಬಾಹ್ಯ ಸೌಂದರ್ಯದ ಮೇಲೆ ಅವ್ರಿಗೆ ಅರಿವೇ ಇರೋದಿಲ್ಲ. ಈ ರೀತಿಯಾಗಿ ಬಲವಂತವಾಗಿ ನಾವು ಈ ಕರ್ಮಗಳನ್ನೆಲ್ಲ ನಾವೇ ಕರೆದು ಅನುಭವಿಸ್ತೀವಿ. ಅದು ಕೂಡ ಆನಂದವಾಗಿ ಆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹದಿಂದ ಆ ಕರ್ಮ ಕೂಡ ಕಳ್ಕೊಳ್ತೀವಿ. ಅಷ್ಟ ಕಷ್ಟಗಳಲ್ಲಿ ಮೂರನೆಯದು ರೋಗ ಅನ್ನೋ ಕಷ್ಟ. ಈ ರೋಗಗಳಿಂದ ಕಷ್ಟ ಬಿದ್ದು ರಾತ್ರಿ ನಿದ್ದೆ ಇಲ್ಲದೆ ಎಷ್ಟೋ ಅವಸ್ಥೆಗಳು ಕೂಡ ಪಡ್ತಾ ಇರುವಂತಹ ಜನಗಳನ್ನ ನಾವು ನೋಡಿದ್ದೀವಿ. ಹಾಗೇನೆ ಅವ್ರಿಗೆ ಹಸಿವು ಸಹ ಸರಿಯಾಗಿ ಆಗೋದಿಲ್ಲ. ಅದೇ ರೀತಿಯಾಗಿ ನಾವು ಮಾಲೆ ಹಾಕಿದಾಗ ಕೂಡ ರಾತ್ರಿ ಸರಿಯಾಗಿ ನಿದ್ದೆ ಇರೋದಿಲ್ಲ. ನಾವು ಪೂಜೆಗಳೆಲ್ಲ ಕೂಡ ಮಾಡಿ ಮುಗಿಸಿದ ಮೇಲೆ ಊಟ ಮಾಡಿ ಮಲಗೋ ಅಷ್ಟರಲ್ಲಿ 12 ಗಂಟೆ ಆಗೋಗುತ್ತೆ. ಮತ್ತೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಿ ಭಗವಂತನ ಸೇವೆ ಅಂದರೆ ಪೂಜೆಯನ್ನು ಮಾಡಿ ದೇವಾಲಯಗಳಿಗೆ ದರ್ಶನಕ್ಕೆ ಹೊರಡ್ತೀವಿ. ಅಂದರೆ ಒಂದು ರೋಗಿ ಹೇಗೆ ಬಾಧೆ ಬೀಳ್ತಾರೋ ಹಾಗೆಯೇ ಇವರು ಕೂಡ ಬೀಳ್ತಾರೆ. ಆದರೆ ಇಲ್ಲಿ ಬಾಧೆ ಇರೋದಿಲ್ಲ, ಸಂತೋಷ ಇರುತ್ತೆ. ಆ ಅಯ್ಯಪ್ಪ ಸ್ವಾಮಿಯ ದೀಕ್ಷೆಯಲ್ಲಿ ಇದ್ದೀನಿ ಅಂತ ಹೇಳಿ ಈ ಕರ್ಮವನ್ನು ಸಹ
ದೀಕ್ಷಾ ಮುಖಾಂತರ ಕರಗಿಸಿಕೊಳ್ಳುತ್ತೇವೆ ಆ ಮಹಾನುಭಾವ ಅಯ್ಯಪ್ಪ ಸ್ವಾಮಿ ದಯೆಯಿಂದ. ಅಷ್ಟ ಕಷ್ಟಗಳಲ್ಲಿ 4ನೆಯದು ದೇಶಾಂತರ ಗಮನ. ಅಂದರೆ ನಾವು ಮಾಲೆ ಹಾಕಿದಾಗ ಮನೆಗಳಿಗೆ ಸರಿಯಾಗಿ ಹೋಗೋದೇ ಇಲ್ಲ. ಹೋದ್ವಿ ಇಲ್ಲಾಂದರೆ ಇಲ್ಲ. ಅದನ್ನೇ ಯಾರಾದರೂ ಪಡಿಪೂಜೆಗೆ ಅಂತ ಕರೆದ್ರೆ ಮಾತ್ರ ಖಂಡಿತವಾಗ್ಲೂ ಅವತ್ತೊಂದು 2 ದಿವಸ ಮನೆಗೆ ಹೋಗೋದು ಚಾನ್ಸೇ ಆಗಲ್ಲ ಅಲ್ವಾ. ದೀಕ್ಷಾ ಮೊದಲ ದಿನದಿಂದ ಶಬರಿಮಲೆಗೆ ಹೋಗುವವರೆಗೂ ಇದೇ ರೀತಿಯಲ್ಲಿ ಅವರ ಸ್ಥಿತಿ ಇರುತ್ತೆ. ಅಷ್ಟೇ ಅಲ್ಲ, ಶಬರಿಮಲೆಗೆ ಹೋದರೆ ಶಬರಿಮಲೆ ಜೊತೆಗೆ ಈಗೆಲ್ಲ ಪುಣ್ಯಕ್ಷೇತ್ರಗಳನ್ನು ಕೂಡ ದರ್ಶನವನ್ನು ಮಾಡಿ ಬರ್ತಾರೆ ಸ್ವಾಮಿಗಳು. ಅದಕ್ಕೆ 3 ದಿವಸ ಆಗ್ಬೋದು, 6 ದಿವಸ ಆಗ್ಬೋದು ಅಲ್ವಾ. ಅದೇ ರೀತಿಯಾಗಿ ಈ ದೇಶಾಂತರ ಗಮನ ಅನ್ನುವಂತಹ ಕರ್ಮವೂ ಕೂಡ ನಾವು ಆನಂದವಾಗಿ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಕಳೆದುಕೊಳ್ತೀವಿ. ಅಷ್ಟ ಕಷ್ಟಗಳಲ್ಲಿ 5ನೆಯದು ಭಾರ್ಯಾವಿಯೋಗ ಅಥವಾ ಪತ್ನಿ ವಿಯೋಗ. ಯಾರು ಏನೇ ಅಂದರೂ ಕೂಡ ಪತಿಗೆ ಪತ್ನಿ, ಪತ್ನಿಗೆ ಪತಿ ಅಷ್ಟೇ ಅಲ್ವಾ. ಅವರಿಬ್ಬರನ್ನೂ ಕೂಡ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕೆಲವು ಕಾರಣಾಂತರಗಳಿಂದ ದೂರ ಆಗೋದ್ರೆ ಎಷ್ಟು ವ್ಯಥೆ, ಎಷ್ಟು ನೋವು ಅಲ್ವಾ. ಆ ಕರ್ಮವನ್ನು ನಾವು ದೀಕ್ಷೆ ಮಾಡುವಾಗ ಅವ್ರ ಜೊತೆ ಹೆಚ್ಚಾಗಿ ಮಾತಾಡೋದಾಗಲಿ ಅಥವಾ ಅವರಿಗೆ ಪದೇ ಪದೇ ಫೋನ್ ಮಾಡೋದಾಗಲಿ ಮಾಡೋದಿಲ್ಲ ನಾವು. ಇನ್ನು ಸ್ವಲ್ಪ ಜನ ಅವ್ರು ಫೋನ್ ಮಾಡಿದ್ರು ಕೂಡ ಎತ್ತಲ್ಲ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಫೋನ್ ಮಾಡು, ಇಲ್ಲಾಂದರೆ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ಬಿಡ್ತಾರೆ. ಅಂದರೆ ಅವರ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ಎಲ್ಲಿ ಅವ್ರ ಜೊತೆ ಹೆಚ್ಚಾಗಿ ಮಾತಾಡ್ತಾ ತನ್ನಲ್ಲಿರೋ ಪ್ರೀತಿಯಿಂದ ತನ್ನ ಮನಸ್ಸು ನಿಗ್ರಹ ಕಳ್ಕೊಳ್ಳುತ್ತೋ ಅಂತ ಭಯ ಬಿದ್ದು ಹಾಗೆ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿಯ ದೀಕ್ಷೆ ಅಂದರೆ ಅಷ್ಟು ಕಠಿಣವಾದಂತಹ ಬ್ರಹ್ಮಚರ್ಯ ದೀಕ್ಷೆ. ಆದ್ರಿಂದಾನೇ ಎಷ್ಟೋ ಜನ ಮನೆಗೂ ಸರಿಯಾಗಿ ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ. ಈ ರೀತಿಯಾಗಿ ನಾವು ಇದೊಂದು ಕರ್ಮವನ್ನು ಕಳೆದುಕೊಳ್ತೀವ. ಅಷ್ಟ ಕಷ್ಟಗಳಲ್ಲಿ 6ನೆಯದು ಶತ್ರು ಸ್ನೇಹ. ಈಗ ನೋಡಿ, ಅಯ್ಯಪ್ಪ ಸ್ವಾಮಿಯ ದೀಕ್ಷೆಗಿಂತ ಮೊದಲು ನನಗೆ ಅವ್ರು ಕಂಡ್ರೆ ಆಗಲ್ಲ, ನನಗೆ ಅವ್ರಂದರೆ ಆಗೋದೇ ಇಲ್ಲ, ಅವ್ರಿಗೆ ನಾನಂದರೆ ಆಗೋದಿಲ್ಲ, ಈ ಮಾತುಗಳೆಲ್ಲ ಬರ್ತಾ ಇರ್ತವೆ. ಅದೇ ಅಯ್ಯಪ್ಪ ಸ್ವಾಮಿಯ ದೀಕ್ಷೆಯಲ್ಲಿದ್ದಾಗ ಅವರೇ ಎದುರಿಗೆ ಬಂದರೂ ಕೂಡ ಸ್ವಾಮಿ ಶರಣು ಅಂತ ಹೇಳ್ತೀವಿ. ಅಥವಾ ದೀಕ್ಷೆಯಲ್ಲಿದ್ದಾಗ ಒಂದು ಜಾಗಕ್ಕೆ ಹೋಗಬೇಕಾಗುತ್ತೆ ಅಂತ ತಿಳ್ಕೊಳ್ಳಿ, ಅವರು ಕೂಡ ಅದೇ ಜಾಗಕ್ಕೆ ಮಾಲೆಯನ್ನು ಧರಿಸಿ ಬರ್ತಾರೆ ಅಂತ ಅಂದ್ಕೊಳ್ಳಿ. ಒಬ್ಬರನ್ನೊಬ್ಬರು ಸ್ವಾಮಿ ಸ್ವಾಮಿ ಅಂತ ಮಾತಾಡ್ಕೊತೀವ, ಅಲ್ಲಿ ಹೆಸರು ಹಿಡಿದು ಕರೆಯಲ್ಲ. ಹೆಸರು ಹಿಡಿದು ಕರೆದ್ರೆ ಓ ಇವರು ನನಗೆ ಶತ್ರು ಅಂತ ನಮ್ಮ ಮನಸ್ಸು ಮತ್ತೆ ರಿಮೈಂಡ್ ಮಾಡುತ್ತೆ. ಬಟ್ ನಾವು ಆ ಟೈಮಲ್ಲಿ ಸ್ವಾಮಿ ಅಂತ ಕರಿತೀವಿ. ಯಾಕೆ ಅಂದರೆ ಎಲ್ಲರಲ್ಲೂ ಅಯ್ಯಪ್ಪ ಸ್ವಾಮಿಯೇ ಇದ್ದಾರೆ ಅಲ್ವಾ. ಈ ರೀತಿಯಾಗಿ ಶತ್ರು ಸ್ನೇಹವನ್ನು ಕೂಡ ಕರ್ಮದ ರೀತಿಯಲ್ಲಿ ಕರಗಿ ಹೋಗುತ್ತೆ. ಅದಕ್ಕೆ ಶತ್ರು ಸ್ನೇಹ ಅನ್ನುವಂತಹ ಕರ್ಮವನ್ನು ಅಯ್ಯಪ್ಪ ಸ್ವಾಮಿಯ ದೀಕ್ಷೆ ಈ ರೀತಿಯಾಗಿ ಕರಗಿಸುತ್ತೆ. ಅಷ್ಟ ಕಷ್ಟಗಳಲ್ಲಿ 7ನೆಯದು ದಾಸ್ಯ. ಈಗ ನಾವು ನಮ್ಮ ಟೈಮ್ ಸರಿ ಇಲ್ಲದೆ ಯಾರ ಹತ್ರನೂ ಕಾಲಾಳಾಗಿ ಕೆಲಸ ಮಾಡೋದು ಅಥವಾ ಗುಲಾಮರಾಗಿ ಇರೋದು, ಮನಸ್ಸಿಗೆ ಇಷ್ಟ ಇರೋದಿಲ್ಲ ಆ ಕೆಲಸ ಮಾಡೋದಕ್ಕೆ ಅವ್ರ ಜೊತೆ ಇದ್ದು, ಆದರೂ ಕೂಡ ನಾವು ಅವರ ಬಳಿ ಕೆಲಸಕ್ಕೆ ಹೋಗ್ತೀವಿ. ಆಗ ಎಷ್ಟು ನೋವಾಗುತ್ತೆ ಹೇಳಿ ಅಲ್ವಾ. ಈ ಕರ್ಮವನ್ನು ಸಹ ನಾವು ಸುಲಭವಾಗಿ ಕರಗಿಸಿಕೊಳ್ಳುವುದಕ್ಕೆ ಒಂದು ಅವಕಾಶವನ್ನು ಆ ಅಯ್ಯಪ್ಪ ಸ್ವಾಮಿ ಕೊಟ್ಟಿದ್ದಾರೆ. ಅದು ಹೇಗೆ ಅಂದರೆ, ಎಲ್ಲರೂ ಕೂಡ ಮಾಲೆ ಹಾಕಿದಾಗ ಎಲ್ಲ ಸ್ವಾಮಿಗಳು ತನ್ನ ಗುರುಸ್ವಾಮಿಗಳಿಗೆ ದಾಸರಾಗಿ ಇರ್ತಾರೆ ಅಥವಾ ಶಿಷ್ಯರಾಗಿ ಇರ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಗುರುಸ್ವಾಮಿಗಳು ಏನು ಹೇಳ್ತಾರೋ ಆ ಕೆಲಸವನ್ನು ಮಾಡ್ತೀವಿ. ಅಲ್ಲ ಮಾಡಲೇಬೇಕು. ಯಾಕೆ ಅಂದರೆ ಗುರುಸ್ವಾಮಿಗಳು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿ ಸ್ವರೂಪ. ಈ ಕರ್ಮವನ್ನು ಕೂಡ ಈ ರೀತಿಯಾಗಿ ಕರಗಿಸುತ್ತೆ. ಈ ದಾಸ್ಯ ಅನ್ನೋ ಕರ್ಮವನ್ನು ಕರಗಿಸುತ್ತೆ. ಅಷ್ಟ ಕಷ್ಟಗಳಲ್ಲಿ 8ನೆಯದು ಸ್ವಯಂ ಕೃಷಿ. ಈಗ ನಮಗೆ ಯಾವುದೋ ಒಂದು ಅಪಘಾತ ಆಗಿದೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ನಮಗೆ ನಾವೇ ಸ್ವಯಂ ಕೃಷಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ, ಮತ್ತೊಬ್ಬರ ಹೆಲ್ಪ್ ಬೇಕಾಗುತ್ತೆ. ಅಂಥ ಸಮಯದಲ್ಲೂ ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ ಅಂತಂದರೆ ನಮ್ಮ ಕರ್ಮನಪ್ಪ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಅಲ್ವಾ. ಅದೇ ಆ ಸ್ವಯಂ ಕೃಷಿ ಅನ್ನೋ ಕರ್ಮ. ಆ ಕರ್ಮವನ್ನು ಕೂಡ ದುಃಖದಲ್ಲದೆ ನಾರ್ಮಲ್ ಆಗಿ ಕಳ್ಕೊಳ್ಳೋದಕ್ಕೆ ಒಂದು ಅವಕಾಶ. ಯಾವ ರೀತಿ? ನಾವು ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿದಾಗ ನಮ್ಮ ಬಟ್ಟೆಯನ್ನು ನಾವೇ ಕ್ಲೀನ್ ಮಾಡ್ಕೊಳ್ತೀವಿ, ಮತ್ತು ನಮ್ಮ ರೂಮನ್ನು ನಾವೇ ಕ್ಲೀನ್ ಮಾಡ್ಕೊಳ್ತೀವಿ. ನಮ್ಮ ಇರುಮುಡಿಯನ್ನು ನಾವೇ ತಲೆ ಮೇಲೆ ಹೊತ್ಕೊಂಡು
ಸ್ವಾಮಿಯ ದರ್ಶನಕ್ಕೆ ಹೋಗ್ತೀವಿ, ಹಾಗೆಯೇ ಲಗೇಜ್ ಕೂಡ ಎತ್ಕೊಂಡು ಹೋಗ್ತೀವಿ ಜೊತೆಗೆ ಒಂದು ಸೈಡ್ ಬ್ಯಾಗಲ್ಲಿ ಅಲ್ವಾ. ಈ ರೀತಿಯಾಗಿ ಆ ಕರ್ಮಗಳನ್ನು ಕಳೆದುಕೊಳ್ತೀವಿ. ಒಂದು ಮಂಡಲ ಕಾಲ ಬ್ರಹ್ಮಚರ್ಯ ವ್ರತದಿಂದ ಈ ಕರ್ಮಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕಳೆದುಕೊಳ್ಳಲು ಆ ಮಹಾಶಾಸ್ತ್ರ ಮಣಿಕಂಠ ಸ್ವಾಮಿ ನಮಗೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ.